ಡಿಕೆ ಸರ್ಕಾರಕ್ಕೆ ಸಂಪುಟ ಸಂಕಷ್ಟ ಎದುರಾಗ್ತಾ ಇದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಭುಗಿಲೆದ್ದ ಆಕ್ರೋಶ. ಶಾಸಕ ಬಿಆರ್ ಪಾಟೀಲ್ ಸ್ಫೋಟಕ ಮಾಹಿತಿ ಹೇಳಿದ್ದಾರೆ. ಡಿಕೆ ಸರ್ಕಾರಕ್ಕೆ ಸಂಪುಟ ಸಂಕಷ್ಟದ ನಡುವೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಭುಗಿಲೆದ್ದ ಆಕ್ರೋಶ. ಶಾಸಕ ಬಿಆರ್ ಪಾಟೀಲ್ ಅಸಮಾಧಾನದಲ್ಲಿ. ಈಗ ಮಂತ್ರಿ ಸ್ಥಾನಕ್ಕೆ ನಾನೂ ಅರ್ಜಿ ಹಾಕಿಲ್ಲ, ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು ಆದ್ರೆ ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿ ಕೇಳಿಸ್ತಾ ಇದೆ. ಮತ್ತೆ ನನ್ನನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿಲ್ಲ. ಸಿದ್ದರಾಮಯ್ಯನವರೇ ನನ್ನ ಮಂತ್ರಿ ಮಾಡ್ತೀನಿ ಅಂತ ಕೂಡ ಹೇಳಿದ್ರು, ಆದ್ರೆ ಸಿದ್ದರಾಮಯ್ಯರು ಮಂತ್ರಿ ಮಾಡಿಲ್ಲ. ಈಗಲೂ ಮಂತ್ರಿ ಸ್ಥಾನ ಕೈ ತಪ್ಪಿದೆ ಅಂತ ಹೇಳಿ ಅವರ ಅಸಮಾಧಾನ ತೋರಿಸ್ತಾ ಇದ್ದಾರೆ. ಆದ್ರೆ ಅದನ್ನ ಬೇಜಾರಿಲ್ಲ ಅಂತ ಮಾಧ್ಯಮದವರ ಎದುರುಗಡೆ ಹೇಳ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಸಹಜವಾಗಿಯೇ ನೋವಾಗಿದೆ ಅಂತ ಹೇಳಿ ಈಗ ಬಿಆರ್ ಪಾಟೀಲ್ ರವರು ಕಲಬುರಗಿಯಲ್ಲಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಯಾಕಂದ್ರೆ ಈಗ ಸಚಿವ ಸಂಪುಟ ರಚನೆಯ ವೇಳೆ ಬಿಆರ್ ಪಾಟೀಲ್ ಅವರಿಗೆ ಈ ರೀತಿಯಾದಂತಹ ಅಸಮಾಧಾನ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಪಾಳೆಯದಲ್ಲಿ ಯಾರ್ಯಾರ ಅಸಮಾಧಾನ ತೋರಿಸ್ತಾ ಇದ್ದಾರೋ ಈಗ ಏನು ಹೇಳಿದ್ದಾರೆ ನೋಡೋಣ. ನಾನೇನು ಅರ್ಜಿ ಆಗಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತ ಹೇಳಿ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನಾನು ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಕಟ್ಲೆ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ಅಲ್ಲ, ಈ ಸರಿ ಆದರೂ ನಿರೀಕ್ಷೆ ಇತ್ತು ನಿಮ್ಮ ಭಾಗದ ಅವ್ರಿಗೆ ಕೇಳಿ, ನಾನೇ ಕೇಳಿ. ಅಲ್ಲ, ಈಗ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಸುಧಾಕರ್ ಹೇಳಿದ ಅದಕ್ಕೆ ತಪ್ಪಿತ್ತು. ನಿಮ್ಮದು ಅದೇ ನಾನು ಮುಂದೆ ಹೇಳ್ತೀನಿ ಅದಲ್ಲ. ಅಲ್ಲ, ತಪ್ಪಿಸುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ ಅಂತ ಜಿಲ್ಲೆ ಏನಾದ್ರು? ಸಿದ್ದರಾಮಯ್ಯ ಹೇಳ್ತಾರೆ ನಿನಗೆ ಅಡ್ಡಿ ಬರ್ತಾ ಇದ್ದಾರಪ್ಪ ಅಂತ ಹೇಳ್ತಾರೆ. ನೀತಿ ಆಯೋಗ ರಾಜೀನಾಮೆ ಕೊಟ್ಟು 2 ತಿಂಗಳಾಯ್ತು. ನಾನು ಯಾವತ್ತಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪ್ರಮಾಣವಚನ ಮಾಡಿದ್ರು ಅವತ್ತಿನ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ ನೀವು, ಅದು ಪ್ರತಿಫಲ ಇದು. ಸರ್, ಈಗ ಸಿದ್ದರಾಮಯ್ಯ ಅವರ ಆಪ್ತರು ಎಲ್ಲರಿಗೂ ಹೊರಗೆ ಟ್ರಸ್ಟ್ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಆಪ್ತರು ಒಳಗೂ ಇದ್ದಾರೆ, ನೀವು ತಪ್ಪು ತಿಳ್ಕೊಂಡಿದ್ರಿ. ಅಲ್ಲ, ಗಾಯತ್ರಿ ಶಾಂತೇಗೌಡರಾಗಿರ್ಬೋದು, ಗಾಯತ್ರಿ ಶಾಂತೇಗೌಡರು ಸಿದ್ದರಾಮಯ್ಯನ ಆಪ್ತರಲ್ಲ. ಅವರು ಜಾತಿಯವರು. ಆದರೆ ಸಿದ್ದರಾಮಯ್ಯವರು ಕೇಳದೆ ಮಾಡಿರೋದಕ್ಕೆ ಸಿದ್ದರಾಮಯ್ಯ